ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಒಬ್ಬೊಬ್ಬರಾಗಿ ಜಾಮೀನಿನ ಮೇಲೆ ಹೊರಗೆ ಬರ್ತಾ ಇದ್ದಾರೆ. ದರ್ಶನ್ ಹಾಗೆ ಪವಿತ್ರ ಗೌಡ ಆಯಿತು. ಇದೀಗ ಇನ್ನುಳಿದ ಆರೋಪಿಗಳ ಸರದಿ. ಶಿವಮೊಗ್ಗ ಕಾರಾಗೃಹದಿಂದ ಆರೋಪಿ ಇದೀಗ ಬಿಡುಗಡೆಯಾಗಿ ಆಚೆ ಬರ್ತಾ ಇರೋದು. ರಾಜಾತಿಥ್ಯದ ಆರೋಪದ ಅಡಿಯಲ್ಲಿ ಪರಪನಾಗ್ರಹಾರ ಕಾರಾಗೃಹದಲ್ಲಿದ್ದ ಆರೋಪಿಗಳನ್ನ ಒಬ್ಬೊಬ್ಬರನ್ನ ಒಂದೊಂದು ದಿಕ್ಕಿಗೆ ಸ್ಥಳಾಂತರ ಮಾಡಲಾಗಿತ್ತು. ಲಕ್ಷ್ಮಣ್ ಪ್ರಕರಣದ ಮತ್ತೋರ್ವ ಆರೋಪಿ ಇದೀಗ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಜಗದೀಶ್ ಆರೋಪಿ ಸಂಖ್ಯೆ 6. ಇಬ್ಬರಿಗೂ ಕೂಡ ಜಾಮೀನಿನ ಭಾಗ್ಯ ಲಭ್ಯವಾಗಿದೆ. ಶಿವಮೊಗ್ಗ ಜೈಲಿಗೆ ಲಕ್ಷ್ಮಣ್ ಜಾಮೀನು ಆದೇಶದ ಪ್ರತಿ ತಲುಪಿದ ಹಿನ್ನೆಲೆಯಲ್ಲಿ ಲಕ್ಷ್ಮಣ್ ರಿಲೀಸ್ ಆಗಿದ್ದಾರೆ. ಜಾಮೀನು ಸಿಕ್ಕರೂ ಕೂಡ ಆರೋಪಿ ಸಂಖ್ಯೆ 6 ಜಗದೀಶ್ ಇನ್ನೂ ಕೂಡ ಬಿಡುಗಡೆ ಭಾಗ್ಯ ಇಲ್ಲ. ಶ್ಯೂರಿಟಿ ಇಲ್ಲದೆ ಜೈಲಿನಲ್ಲೇ ಬಂಧಿಯಾಗಿದ್ದಾರೆ ಜಗದೀಶ್. सर हे लोगो सर ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭೀಮಾ ನಾಯಕ್ ನೀಡ್ತಾ ಹೋಗ್ತಾರೆ. ಏನಿದೆ ಭೀಮಾ ನಾಯಕ್ ಮಾಹಿತಿ? ಎಸ್ ಸ್ಮಿತಾ, ಏನು ಅಂದ್ರೆ ಶಿವಮೊಗ್ಗದಲ್ಲಿ ಆಗಸ್ಟ್ 28ಕ್ಕೆ ಜಗದೀಶ್ ಮತ್ತೆ ಲಕ್ಷ್ಮಣನ್ನ ಸ್ಥಳಾಂತರ ಮಾಡಲಾಗಿತ್ತು. ಏನು ಪರಪನಾಗ್ರಹಾರ ಜೈಲಿನಲ್ಲಿ ಕೆಲವೊಂದಿಷ್ಟು ಪ್ರಕರಣಗಳಾಯ್ತು. ಆ ಪ್ರಕರಣದ ನಂತರದಲ್ಲಿ ಶಿವಮೊಗ್ಗ ಜೈಲಿಗೆ ಇಬ್ಬರನ್ನ ಸ್ಥಳಾಂತರ ಮಾಡಿದ್ರು. A6 ಆರೋಪಿಯಾಗಿದ್ದಂತ ಜಗದೀಶ್ ಮತ್ತೆ A ಟೋಲ್ ಆಗಿರುವಂತಹ ಲಕ್ಷ್ಮಣ್ ಅವರನ್ನ ಶಿವಮೊಗ್ಗದ ಕೇಂದ್ರ ಕಾರಾಗೃಹ ಜೈಲಿಗೆ ಸ್ಥಳಾಂತರ ಮಾಡಿತ್ತು. ಅದಾದ ಬೆನ್ನಲ್ಲೇ ಇವತ್ತು ಮೊನ್ನೆ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಅನೇಕರಿಗೆ ಬೇಲ್ ಸಿಕ್ಕಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಲಕ್ಷ್ಮಣ್ ಆರೋಪಿ ನಂಬರ್ 12 ಬಿಡುಗಡೆ ಆಗಿರುವಂತದ್ದು. ಇನ್ನೊಬ್ಬ ಆರೋಪಿ A6 ಜಗದೀಶ್, ಆತನಿಗೆ ಜಾಮೀನು ಸಿಕ್ಕರೂ ಸಹ ಶ್ಯೂರಿಟಿ ಇಲ್ಲದ ಕಾರಣ ಜೈಲಿನಲ್ಲೇ ಬಂದಿಯಾಗುವಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಈಗ ಏನು ಬೆಂಗಳೂರಿನಿಂದ ಕಳನಟ ರಾಜ್ಕುಮಾರ್ ಅವರು ಮತ್ತೆ ಲಕ್ಷ್ಮಣ್ ಸಹೋದರಿ ಇಬ್ರು ಕಾರಲ್ಲಿ ಬಂದು ಲಕ್ಷ್ಮಣ್ ಬಿಡುಗಡೆ ಆಗ್ತಿದ್ದಂತೆ ಅವ್ರನ್ನ ಕಾರಲ್ಲಿ ಕರೆದುಕೊಂಡು ಹೋಗಿರುವಂತದ್ದು. ಏನು ಜೈಲಿಂದ ಬಿಡುಗಡೆ ಆಗ್ತಿದ್ದಂಗೆ ಓಡೋಡಿ ಬಂದು ಕಾರನ್ನ ಹತ್ತಾರೆ ಲಕ್ಷ್ಮಣ್. ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು ಸಹ ಯಾವುದಕ್ಕೆ ಉತ್ತರವನ್ನ ನೀಡದೆ ಆ ಕಾರ್ ಹತ್ಕೊಂಡು ಹೋಗ್ತಾರೆ. ಹೀಗೆ ಇನ್ನೊಬ್ಬ ಆರೋಪಿ ಜಗದೀಶ್ ಸಹ ಆ ಜೈಲಿನಲ್ಲೇ ಬಂದಿಯಾಗಿರುವಂತದ್ದು. ಸ್ಮಿತಾ, ಧನ್ಯವಾದ ಭೀಮಾ ನಾಯಕ್ ಮಾಹಿತಿಗಾಗಿ. हे लोगो सर ಸೆಂಟ್ರಲ್ ಜೈಲಿನಿಂದ ಶಿವಮೊಗ್ಗದ ಸೆಂಟ್ರಲ್ ಜೈಲಿನಿಂದ ಆರೋಪಿ ಸಂಖ್ಯೆ 12 ಲಕ್ಷ್ಮಣ್ ಬಿಡುಗಡೆಯಾದ ಸಂದರ್ಭದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಮತ್ತೋರ್ವ ಆರೋಪಿ A6 ಆರೋಪಿ ಸಂಖ್ಯೆ 6 ಜಗದೀಶ್ ಶ್ಯೂರಿಟಿ ಇಲ್ಲದ ಕಾರಣಕ್ಕೋಸ್ಕರ ಜೈಲಿನಲ್ಲೇ ಕಾಲ ಕಳೆಯೋ ಪರಿಸ್ಥಿತಿ ಬಂದಿದೆ. ಸರ್ ಅದೊಂದು ಕಡೆ ಇವತ್ತು ಬೆಳಗ್ಗೆ ಪರಪನಾಗ್ರಹಾರ ಕಾರಾಗೃಹದಿಂದ ಹೊರಗೆ ಬಂದರು. ಬೇಲ್ನ ಮೇಲೆ ಪವಿತ್ರ ಗೌಡ ಕುಲದೇವರ ದರ್ಶನವನ್ನ ಪಡ್ಕೊಂಡ್ರು. ಇದೀಗ ಮತ್ತೆ ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಬಂದಿದ್ದಾರಂತೆ ಪವಿತ್ರ ಗೌಡ. ಪವಿತ್ರ ಮತ್ತು ಅವರ ಕುಟುಂಬದಿಂದ ವಿಶೇಷ ಪೂಜೆಯನ್ನ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಬರೋಬ್ಬರಿ 7 ತಿಂಗಳ ಬಳಿಕ ಪವಿತ್ರ ಗೌಡ ಜಾಮೀನಿನ ಮೇಲೆ ಹೊರಗೆ ಬರ್ತಿದ್ದಾರೆ ಜೈಲುವಾಸದಿಂದ. ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಮತ್ತೆ ಬಂದಿದ್ದಾರೆ ಪವಿತ್ರ ಗೌಡ ಅನ್ನೋ ಮಾಹಿತಿ ದೃಶ್ಯದಲ್ಲೂ ಕೂಡ ಗಮನಿಸ್ತೀರಿ. ಅದನ್ನ ಜೈಲಿನಿಂದ ಬಿಡುಗಡೆ ಆಗ್ತಾ ಇದ್ದ ಹಾಗೆ ಸೀದಾ ದೇವಸ್ಥಾನದ ಪರೇಡ್ ನಡೆಸ್ತಾ ಇದ್ದಾರೆ ಪವಿತ್ರ ಗೌಡ. ತಾಯಿ ಹಾಗೆ ಸಹೋದರ ಜೊತೆಯಲ್ಲಿದ್ದಾರೆ. ವಜ್ರಮುನೇಶ್ವರ ದೇವಸ್ಥಾನದಲ್ಲಿ ಪವಿತ್ರ ಗೌಡ ಪ್ರದಕ್ಷಿಣೆ ಹಾಕ್ತಿರೋ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಜೈಲಿನಿಂದ ಬಿಡುಗಡೆ ಆದ ನಂತರ ನೇರವಾಗಿ ಮನೆಗೆ ತೆರಳದೆ ದೇವರ ದರ್ಶನ ಮಾಡ್ತಾ ಇದ್ದಾರೆ ಪವಿತ್ರ ಗೌಡ. ಅವರ ತಾಯಿ ಹಾಗೆ ಸಹೋದರ ಜೊತೆಯಲ್ಲಿದ್ದಾರೆ. 7 ತಿಂಗಳ ವನವಾಸ ಅದರಿಂದ ಮುಕ್ತರಾಗಿದ್ದಾರೆ ಪವಿತ್ರ ಗೌಡ. ಹೀಗಾಗಿ ಇನ್ನು ಮುಂದೆ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗದೇ ಇರಲಿ,
ಮತ್ತೊಮ್ಮೆ ಜೈಲ್ ರೀತಿಯ ನರಕವನ್ನ ಕಾಣದೇ ಇರೋ ರೀತಿಯಲ್ಲಿ ಆಗಲಿ ಅಂತ ಹೇಳಿ ದೇವರ ಮೊರೆ ಹೋಗಿದ್ದಾರೆ ಪವಿತ್ರ ಗೌಡ. ದೇವರ ದರ್ಶನಕ್ಕೆ ಬಂದಿದ್ದಾರೆ ಮತ್ತೆ ಅನ್ನೋ ಮಾಹಿತಿ ಇದೆ. ದೃಶ್ಯದಲ್ಲಿ ಅದನ್ನು ಗಮನಿಸ್ತಿದ್ದೀರಿ. ಆ್ಯಕ್ಚುಲಿ ನಮಗೆ ಫ್ರೈಡೇನೇ ಆರ್ಡ್ರ್ ಬಂತು, ಅದು ನಿಮಗೂ ಗೊತ್ತಿರೋಂಥ ವಿಚಾರನೇ. ಬಟ್ ಸ್ವಲ್ಪ ನಮ್ಗೆ ಏನಂತ ಅಂದರೆ ಯಾಕೆ ಲೇಟ್ ಆಯಿತು ಅಂತ ಹೇಳಿದ್ರೆ, ನಿನ್ನೆ ಏನಂದರೆ ಕೋರ್ಟಿಂದ ಕಾಪಿ ಏನಂತ ಅಂದರೆ ಬರೋದು ಸ್ವಲ್ಪ ಟ್ರಾಫಿಕಲ್ಲಿ ಲೇಟ್ ಆಗಿದ್ರಿಂದ ಇವತ್ತು ಪವಿತ್ರ ಗೌಡ ಅವರು ರಿಲೀಸ್ ಆಗಿದ್ದಾರೆ. ಮತ್ತು ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂತ ಅಂದರೆ ಜಡ್ಜ್ಮೆಂಟ್ ಬಂದು ಇದು ರಿಪೋರ್ಟಬಲ್ ಜಡ್ಜ್ಮೆಂಟು. ಸೊ ಆ ಒಂದು ಕಾರಣಕ್ಕೆ ನಮಗೆ ಜಡ್ಜ್ಮೆಂಟ್ ಕಾಪಿ ಕೊಡೋದು ಕೂಡ ಸ್ವಲ್ಪ ಡಿಲೇ ಆಯಿತು. ಅದರಿಂದ ಏನಂತ ಅಂದರೆ ಲೇಟಾಗಿ ಇವತ್ತು ರಿಲೀಸ್ ಆಗಿದ್ದಾರೆ ಸರ್. ಆ್ಯಕ್ಚುಲಿ ನಮಗೆ ಫ್ರೈಡೇನೇ ಆರ್ಡ್ರ್ ಬಂತು, ಅದು ನಿಮಗೂ ಗೊತ್ತಿರೋಂಥ ವಿಚಾರನೇ. ಬಟ್ ಸ್ವಲ್ಪ ನಮ್ಗೆ ಏನಂತ ಅಂದರೆ ಯಾಕೆ ಲೇಟ್ ಆಯಿತು ಅಂತ ಹೇಳಿದ್ರೆ, ನಿನ್ನೆ ಏನಂದರೆ ಕೋರ್ಟಿಂದ ಕಾಪಿ ಏನಂತ ಅಂದರೆ ಬರೋದು ಸ್ವಲ್ಪ ಟ್ರಾಫಿಕಲ್ಲಿ ಲೇಟ್ ಆಗಿದ್ರಿಂದ ಇವತ್ತು ಪವಿತ್ರ ಗೌಡ ಅವರು ರಿಲೀಸ್ ಆಗಿದ್ದಾರೆ. ಮತ್ತು ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂತ ಅಂದರೆ ಜಡ್ಜ್ಮೆಂಟ್ ಬಂದು ಇದು ರಿಪೋರ್ಟಬಲ್ ಜಡ್ಜ್ಮೆಂಟು. ಸೊ ಆ ಒಂದು ಕಾರಣಕ್ಕೆ ನಮಗೆ ಜಡ್ಜ್ಮೆಂಟ್ ಕಾಪಿ ಕೊಡೋದು. ಪವಿತ್ರ ಗೌಡ ಕುಟುಂಬಸ್ಥರ ಜೊತೆಯಲ್ಲಿ ದೇವರ ದರ್ಶನಕ್ಕೆ ಹೋಗಿದ್ದಾರೆ. ಅದರ ದೃಶ್ಯವನ್ನ ನೀವು ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಾ ಇದ್ದೀರಿ. ವಜ್ರಮುನೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ ಪವಿತ್ರ ಗೌಡ. ನೇರ ಪ್ರಸಾರದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಪವಿತ್ರ ಗೌಡ ಅವರ ಸಹೋದರ ಹಾಗೆ ಕುಟುಂಬಸ್ಥರ ಜೊತೆಯಲ್ಲಿ ಪೂಜೆ ಸಮರ್ಪಣೆ ಮಾಡ್ತಿದ್ದಾರೆ. ಅದರ ನೇರ ಪ್ರಸಾರದ ದೃಶ್ಯ ನಿಮ್ಮ ಮುಂದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಪಾದ್ ಪಾಟೀಲ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀಪಾದ್, ವಜ್ರಮುನೇಶ್ವರನ ಸನ್ನಿಧಿಯಲ್ಲಿ ಪೂಜೆ ಪುನಸ್ಕಾರ, ವಾಟ್ ನೆಕ್ಸ್ಟ್? ಏನಂತೆ ಶ್ರೀಪಾದ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಪೂಜೆ ಪುನಸ್ಕಾರ ಮುಗ್ದಿದೆ, ಬಹುಶಃ ಹೊರಟಿದ್ದಾರೆ. ಎಲ್ಲಿಗೆ ಹೋಗ್ತಾರೆ, ಏನ್ ಕತೆ, ಏನ್ ಮಾಹಿತಿ ಸಿಗ್ತಿದೆ? ಪವಿತ್ರ ಗೌಡ ನೇರವಾಗಿ ಅವರ ತಾಯಿಯ ಮನೆ ಕಲಗಟ್ಟಪುರದ ಅವರ ತಾಯಿಯ ಮನೆಗೆ ಹೋಗ್ತಾರೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗಷ್ಟೇ ಅವರ ಸಂಬಂಧಿಕರನ್ನು ನಾವು ಕೇಳುವಂತಹ ಕೆಲಸ ಮಾಡ್ತಾ ಇದ್ವಿ. ಅವ್ರು ಹೇಳ್ತಾ ಇದ್ರು ಬಹುಶಃ RR ನಗರ ಮನೆಗೆ, ಇಲ್ಲ ಅಂತಂದ್ರೆ ಅವ್ರ ತಾಯಿ ಕಲಗಟ್ಟಪುರ ನಿವಾಸದ ಮನೆಗೆ ಅಂತ ಹೇಳ್ತಾ ಇದ್ರು. ಬಹುತೇಕ ಕಲಗಟ್ಟಪುರಕ್ಕೆ ಅವರ ತಾಯಿಯ ಮನೆಗೆ ಹೋಗ್ತಾರೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಈಗಷ್ಟೇ ಅವರು ಇಲ್ಲಿ ಪೂಜಾ ಕೈಂಕರ್ಯಗಳನ್ನ ಮುಗಿಸಿದ್ದಾರೆ. ಅರ್ಚಕರ ಸಮ್ಮುಖದಲ್ಲಿ ಎಲ್ಲಾ ರೀತಿಯ ಪೂಜೆ ಪುನಸ್ಕಾರಗಳನ್ನ ಮುಗಿಸಿದ್ರು. ಅವರಿಗೆ ದೃಷ್ಟಿ ತೆಗೆದ್ರು. ಹಾಗೇನೆ ವಿಶೇಷವಾದಂತಹ ಪೂಜೆಯನ್ನ, ಸಂಕಲ್ಪಾದಿ ಪೂಜೆಗಳನ್ನ ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ಪವಿತ್ರ ಗೌಡ ಮೀಡಿಯಾಗಳ ಹತ್ರ ಬಂದು ಥ್ಯಾಂಕ್ ಯು ಸೋ ಮಚ್ ಅಂತಾನೂ ಕೂಡ ಹೇಳಿದ್ರು. ಇದೇನು ಕೆಲವೇ ಕ್ಷಣಗಳಲ್ಲಿ ಈ ದೇವಸ್ಥಾನದಿಂದ ನಿರ್ಗಮಿಸ್ತಾರೆ. ನೇರವಾಗಿ ಕಲಗಟ್ಟಪುರ ನಿವಾಸಕ್ಕೆ ಹೋಗ್ತಾರೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಈ ಸದ್ಯಕ್ಕೆ ಪವಿತ್ರ ಗೌಡ ಅವರು ದೇವಸ್ಥಾನದಿಂದ ಕಲಗಟ್ಟಪುರ ನಿವಾಸಕ್ಕೆ ಹೋಗ್ತಿದ್ದಾರೆ. ಗಾಡಿ ತಿರುಗಿ ಜಲ್ದಿ. ಈ ವಜ್ರಮುನೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ಪವಿತ್ರ ಗೌಡ ಅವ್ರ ತಾಯಿ ಮನೆಗೆ ಹೋಗಬಹುದು ಅನ್ನೋ ಮಾಹಿತಿ ಇದೆ. ಕಲಗಟ್ಟಪುರದಲ್ಲಿ ಅವರ ತಾಯಿ ನಿವಾಸ ಇದೆ.
ಇನ್ಫ್ಯಾಕ್ಟ್ ಬೇಲ್ ಸಿಕ್ಕ ನಂತರದಲ್ಲಿ ತಾಯಿ ಮೊದಲ ಬಾರಿಗೆ ರಿಪಬ್ಲಿಕ್ ಕನ್ನಡಕ್ಕೆ ರಿಯಾಕ್ಟ್ ಮಾಡಿದ್ರು. ಸಾವನ್ನಪ್ಪಿರೋ ರೇಣುಕಾಸ್ವಾಮಿ ಕುಟುಂಬಸ್ಥರ ದುಃಖ ಕೂಡ ನನಗೆ ಅನುಕಂಪ ಇದೆ. ಯಾರಿಗೂ ದುಃಖ ಬರಬಾರ್ದು ಅನ್ನೋದು ನನ್ನ ಆಶಯ ಅಂತ ಹೇಳಿ ತಿಳಿಸ್ತಾ ಇದೆ. ಇದೀಗ ತಾಯಿಯ ಮನೆಗೇನೆ ತೆರಳುತ್ತಾ ಇದ್ದಾರೆ ಪವಿತ್ರ ಗೌಡ ಅನ್ನೋ ಮಾಹಿತಿ. ಮತ್ತೊಂದು ಕಡೆ BGS ಆಸ್ಪತ್ರೆಯಲ್ಲಿ ದರ್ಶನ್ ಚಿಕಿತ್ಸೆಗೆ ಒಳಪಟ್ಟಿರೋದು ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಶ್ರೀಲಕ್ಷ್ಮಿ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀಲಕ್ಷ್ಮಿ, ಪವಿತ್ರ ಗೌಡ ದೇವರ ಪೂಜೆ ಪುನಸ್ಕಾರ ಮುಗಿಸಿ ಮನೆಗೆ ಹೋಗ್ತಿದ್ದಾರೆ. BGS ಆಸ್ಪತ್ರೆ ಬಳಿ ಇದ್ದೀರಿ ಅನ್ನೋ ಮಾಹಿತಿ ನನಗಿತ್ತು. ಈಗಲೂ ಅಲ್ಲೇ ಇದ್ರೆ ಯಾವ ರೀತಿ ಚಲನವಲನ ಏನೆಲ್ಲ ಗಮನಿಸ್ಲಿಕ್ಕೆ ಸಿಗ್ತಾ ಇದೆ ಅಲ್ಲಿ? ಸ್ಮಿತಾ, ನಿಜ BGS ಆಸ್ಪತ್ರೆ ಹತ್ರ ಇಲ್ಲಿ ಬೆಳಗ್ನಿಂದನೂ ಕೂಡ ನಾವು ನೋಡ್ತಾ ಇದ್ರೆ ನಿನ್ನೆ ನೀವು ಇದ್ದಾಗ ಇಲ್ಲಿ ಏನೋ ಒಂದು ಬಜ್ ಇತ್ತಲ್ಲ, ಆ ತರ ಜನಗಳಾಗ್ಲಿ ಅಭಿಮಾನಿಗಳಾಗ್ಲಿ ಯಾರು ಇಲ್ಲ. ಸಂಪೂರ್ಣ ಸಹಜ ಸ್ಥಿತಿಯಲ್ಲಿದೆ BGS ಆಸ್ಪತ್ರೆ ಹತ್ರ. ದರ್ಶನ್ ಇಲ್ಲಿ ಇದ್ದಾರೆ ಅನ್ನೋ ಒಂದು ಚಿಕ್ಕ ಸುಳಿವು ಇಲ್ಲದಷ್ಟು ಸಹಜವಾಗಿ ಇಲ್ಲಿನ ಸ್ಥಿತಿಗತಿ ಇರ್ತಕ್ಕಂಥದ್ದು. ಈಗ ಪವಿತ್ರ ಗೌಡ ಅಫ್ರೆಶ್ ಆಗಿ ರಿಲೀಸ್ ಆಗಿ ಬಂದು ಅವರ ಕುಲದೇವರ ದರ್ಶನಕ್ಕೆ ಹೋಗಿರ್ತಕ್ಕಂಥದ್ದು, ಅದನ್ನೆಲ್ಲ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದೀವಿ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಸ್ಮಿತಾ, ದರ್ಶನ್ BGS ಆಸ್ಪತ್ರೆಗೆ ಬಂದು ಮತ್ತೆ ವಾಪಸ್ ಬಂದು ಅವರು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ಕೋತಾ ಇದ್ದಾರೆ. ಪವಿತ್ರ ಗೌಡ ರಿಲೀಸ್ ಆಗಿ ಬಹಳ ನಾರ್ಮಲ್ ಆಗಿ ಅವ್ರ ಮನೆ ಕಡೆ ಹೋಗ್ತಾರೆ. ಇನ್ನೇನು ಮುಂದೆ ಏನು ಅನ್ನುವಂಥದ್ದು, ರೇಣುಕಾಸ್ವಾಮಿ ಸಾವಿಗೆ ನ್ಯಾಯ ಕೊಡೋರು ಯಾರು ಅನ್ನೋ ಪ್ರಶ್ನೆ ಮಾತ್ರ ಹಾಗೆ ಉಳ್ಕೊಳ್ಳುತ್ತೆ. ಆದ್ರೆ ಲೆಟ್ಸ್ ನಾಟ್ ಲೂಸ್ ಹೋಪ್ ಆನ್ ಜುಡಿಷಿಯರಿ. ನಮ್ಮ ನ್ಯಾಯಾಂಗ ವ್ಯವಸ್ಥೆ ಅತ್ಯಂತ ಸಬಲವಾಗಿದೆ. ನ್ಯಾಯಾಂಗ ವ್ಯವಸ್ಥೆಯ ಮುಖಾಂತರ ಇದಕ್ಕೊಂದು ಪರಿಹಾರ ಸಿಗುತ್ತೇನೋ ನೋಡೋಣ. ಏನಾಗುತ್ತೆ ಮುಂದೆ. ಮೇನ್ ಕೇಸ್ ತೀರ್ಪು ಇನ್ನೂ ಬಾಕಿ ಇದೆ, ವಿಚಾರಣೆ ಬಾಕಿ ಇದೆ. ಅಲ್ಲಿವರೆಗೂ ಇವರಿಬ್ರು ಕೂಡ ಕೊಲೆ ಆರೋಪಿಗಳೇನೆ. ಸೊ ಮೇನ್ ಕೇಸ್ ಏನಾಗುತ್ತೆ ಅನ್ನೋದ್ರ ಕುತೂಹಲ ಈಗ ಇದೆ. ಜೊತೆಗೆ ಗೃಹ ಇಲಾಖೆ ಈಗ ಬೆಳಗಾವಿ ಸೆಷನ್ ನಲ್ಲಿ ಸಿಬ್ಬಂದಿಗಳು ಬಿಸಿ ಇದ್ದಾರೆ, ಹಾಗಾಗಿ ಅಪೀಲ್ ಹೋಗ್ತಿಲ್ಲ ಅನ್ನೋ ಅಂತ ಒಂದು ಇನ್ಸೈಡ್ ಮಾಹಿತಿ ಇತ್ತು. ಒಂದು ವೇಳೆ ಅದೇನಾದ್ರೂ ಸತ್ಯ ಆದ್ರೆ ನಿಜಕ್ಕೂ ದುರಂತ ಅಂತ ಹೇಳಬೇಕು. ಗೃಹ ಇಲಾಖೆ ಇಂಥದ್ದೊಂದು ಗಂಭೀರವಾದ ಪ್ರಕರಣವನ್ನ ಸಿಬ್ಬಂದಿ ಕೊರತೆ ಅನ್ನೋ ಕಾರಣಕ್ಕೆ ಏನಾದ್ರೂ ಮೇಲ್ಮನವಿ ಸಲ್ಲಿಸದೆ ವಿಳಂಬ ಮಾಡ್ತಾ ಇದ್ದಾರಾ? ಉದ್ದೇಶ ಯಾಕೆ ಮೇಲ್ಮನವಿ ಮಾಧ್ಯಮದವರಾಗಿ ನಾವು ಎತ್ತಲೇಬೇಕಾಗತ್ತೆ. ಮತ್ತೊಂದು ಕಡೆ ಈಗ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರ ಬದುಕು ಮೊದಲಿನಂತೆ ಸಹಜವಾಗಿ ಇರೋದಕ್ಕೆ ಸಾಧ್ಯನಾ? ಜೊತೆಗೆ ಇಬ್ಬರ ಕೆರಿಯರ್ ಮೊದಲಿನಂತೆ ಇರತ್ತಾ? ಈ ಅಕ್ಯೂಸ್ಡ್ ನಂಬರ್ 1 ಅಂತ ಅನ್ನಿಸಿಕೊಂಡವರು ಪವಿತ್ರ ಗೌಡ. ಸೊ ಅವರ ಲೈಫ್ ಮುಂದೆ ಹೇಗಿರುತ್ತೆ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಪಬ್ಲಿಕ್ ಲೈಫ್ ಹೇಗಿರುತ್ತೆ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ.